ಕೊಲೆ ಪ್ರಕರಣದಲ್ಲಿ ಡಿವಿಆರ್ಗಳೇ ಪ್ರಮುಖ ಸಾಕ್ಷಿ. ಒಟ್ಟು 4 ಸಿಸಿಟಿವಿ ಡಿವಿಆರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಡಿವಿಆರ್ಗಳನ್ನ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡಿ ಸೀಸ್ ಮಾಡಿದ್ದಾರೆ. ಎಲ್ಲ ಡಿವಿಆರ್ ಡಾಟಾ ಸಂಗ್ರಹಿಸಿದ್ದಾರೆ ಪೊಲೀಸರು. ಕೃತ್ಯಕ್ಕೆ ಮಾಡಿದ ಸಂಚು ಮತ್ತೆ ಕೃತ್ಯದ ನಂತರ ಸಾಕ್ಷಿ ನಾಶದ ಪ್ರಯತ್ನ, ಹೀಗೆ ಅನೇಕ ಅಂಶಗಳು ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಡಿವಿಆರ್ಗಳಲ್ಲಿ ಸಂಗ್ರಹ ಆಗಿರೋದನ್ನ ಪೊಲೀಸರು ಈಗ ತಮ್ಮ ಸುಪರ್ದಿಗೆ ತಗೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಒಂದಷ್ಟು ಸಿಸಿಟಿವಿ ದೃಶ್ಯಗಳು ಮಾಧ್ಯಮಗಳಿಗೆ ಲಭ್ಯ ಆಗಿದ್ದು ಬಿಟ್ರೆ ಪೊಲೀಸರು ಅಸಲಿಗೆ ಯಾವೆಲ್ಲ ಸಿಸಿಟಿವಿ ಫುಟೇಜಸ್ಗಳನ್ನ ಡಿವಿಆರ್ಗಳನ್ನ ಸೀಸ್ ಮಾಡಿದ್ದಾರೆ, ಯಾವೆಲ್ಲ ಮಹತ್ವದ ಅಂಶಗಳಿದೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆಯಾ? ವಿಜಯ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಘಟನೆ ಹೇಗೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷಿಗಳ ರೀತಿಯಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಈಗ ರೆಡಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 4 ಸಿಸಿಟಿವಿ ಡಿವಿಆರ್ ಗಳನ್ನ ಈಗಾಗಲೇ, ಅಂದ್ರೆ ಡಿವಿಆರ್ ಗಳನ್ನ ಒಟ್ಟು 4 ಡಿವಿಆರ್ ಗಳನ್ನ ಇಲ್ಲಿ ಈಗಾಗಲೇ ಅದನ್ನ ಸೀಸ್ ಮಾಡಲಾಗಿದೆ. ಅಂದ್ರೆ ಡಿವಿಆರ್ ಗಳನ್ನೇ ಪ್ರಮುಖವಾಗಿ ಈಗ ಏನು ಪ್ರಮುಖವಾದ ಪಾತ್ರವನ್ನ ಅಥವಾ ಪ್ರಮುಖವಾದ ಎವಿಡೆನ್ಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವುದು ಪಟ್ಟಣಗೆರೆ ಶೆಡ್, ಅಂದ್ರೆ ಎಲ್ಲಿ ಇವರು ಹಲ್ಲೆ ಮಾಡಿದ್ರು ಅಥವಾ ಕೊಲೆ ಮಾಡಿದ್ರು ಆ ಒಂದು ಶೆಡ್ ನ ಸಿಸಿಟಿವಿಯ ಡಿವಿಆರ್ ಅನ್ನ ಕೂಡ ಈಗಾಗಲೇ ಸೀಸ್ ಮಾಡಿದ್ರೆ, ಪವಿತ್ರ ಗೌಡ ಅವರ ಮನೆಯ ಡಿವಿಆರ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಮನೆಯ ಡಿವಿಆರ್, ಹಾಗೆ ಪ್ರದೂಷ್ ಮನೆಯ ಡಿವಿಆರ್, ಅಂದ್ರೆ ಆತ ಹಣ ತೆಗೆದುಕೊಂಡು ಹೋಗಿರೋದಕ್ಕೆ, ಅಂದ್ರೆ ಕೃತ್ಯವನ್ನ ಎಸಗಿದಿ ಅದಾದ ನಂತರ ಅದನ್ನ ಸಾಕ್ಷ್ಯ ನಾಶವನ್ನ ಮಾಡೋದಕ್ಕೆ ಏನು ಈಗಾಗಲೇ ಹಣವನ್ನ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ತೆಗೆದುಕೊಂಡು ಹೇಳಿಕೆಯ ಆಧಾರದ ಮೇಲೆ ಸಿಸಿಟಿವಿ ಡಿವಿಆರ್ ಗಳನ್ನ ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಡಿಜಿಟಲ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳು ಕೂಡ ಆಗ್ತವೆ. ಅಂದ್ರೆ ಇವೆಲ್ಲವನ್ನೂ ಕೂಡ ಕನೆಕ್ಟ್ ಮಾಡಿ ಈ ರೀತಿಯಲ್ಲಿ ಅವರು ಕೊಲೆ ಮಾಡಿದ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೆ ಹಣವನ್ನ ಈಗಾಗಲೇ ಹೊಂದಿಸ್ಕೊಂಡಿದ್ರು ಅಥವಾ ಹಣದ ಆಮಿಷವನ್ನ ಈಗಾಗಲೇ ಸಾಕಷ್ಟು ಜನಕ್ಕೆ ಆರೋಪಿಗಳಿಗೆ ಒಡ್ಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು 4 ಡಿವಿಆರ್ ಗಳೇನಿದೆ ಇದು ಪ್ರಮುಖ ಪಾತ್ರವನ್ನ ಮುಂದಿನ ಹಂತದಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಈ 4 ಡಿವಿಆರ್ ಗಳೇನಿದೆ ಇದು ಪ್ರಮುಖ ಪಾತ್ರವನ್ನ ಪ್ರಕರಣದಲ್ಲಿ ವಹಿಸುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.